ನಿಮ್ಮ ಆರ್ಗ್ಯುಮೆಂಟ್ ಪ್ರಕಾರನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಪ್ರಜ್ವಲ್ ರೇವಣ್ಣಯಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ತೀರಿ, ಆಗಬೇಕಾದದ್ದೇ. ಮುನಿರತ್ನರಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಅರೆಸ್ಟ್ ಮಾಡಿ ಒಳಗೆ ಕಳಿಸ್ತೀರಿ, ಆಗಬೇಕಾದದ್ದೇ. ಸಿ ಟಿ ರವಿ ಅವರು ಘೋರವಾಗಿ ಅಪಮಾನ ಮಾಡಿದರು ಹೆಣ್ಣಿಗೆ, ಅವರು ಅರೆಸ್ಟ್ ಮಾಡಿ ಇಡೀ ರಾತ್ರಿ ಸುತ್ತಾಡಿಸ್ತೀವಿ, ಆಗಬೇಕಾದದ್ದೇ. ಆದರೆ ನಿಮ್ಮದೇ ಶಾಸಕ ವಿನಯ್ ಕುಲಕರ್ಣಿ ಅವ್ರ ಮೇಲೊಂದು ರೇಪ್ ಕೇಸ್ ಇದೆ. ಅವ್ರ ಮನೆಗೆ ಯಾವ ಥರ ಪೊಲೀಸರು ಹೋಗಿದ್ರಾ? ಏನು ಘಟನೆ ಆಯಿತು ಅಂತ ಕೇಳಿದ್ರಾ? ನಿಮ್ಮ ಶಾಸಕರ ಮೇಲೆ ಒಂದು ರೇಪ್ ಕೇಸ್ ಇರುವಾಗ ಹೆಣ್ಣಿನ ರಕ್ಷಣೆಗಾಗಿ ನಾವು ಇಷ್ಟೆಲ್ಲ ಮಾಡ್ತೀವಿ ಅನ್ನೋದು ಇದು ಹೆಂಗೆ ಜನ ಹೆಂಗೆ ಒಪ್ಪಬೇಕು ಇದನ್ನು ಅಂತ ನಾನೊಂದು ಮಾತು ಹೇಳ್ತೀನಿ ನಿಮಗೆ. ಬಹಳಷ್ಟು ಸೂಕ್ಷ್ಮ ವಿಚಾರ ಇದು. ನಾನು ಇದರಲ್ಲಿ XYZ ABCD ಅನ್ನಲ್ಲ. ಇಫ್ ಇಟ್ ಈಸ್ ವಿನಯ್ ಕುಲಕರ್ಣಿ, ಇಫ್ ಇಟ್ ಈಸ್ ಬೇರೆ ಯಾರೇ ಆದರೂ ಕಾನೂನು ಎಲ್ಲರಿಗೂ ಒಂದೇ ತಾನೆ. ಹೌದು, ನಾನು ಅದನ್ನ ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ನಾನು ಒಂದೇ ನಿಮಿಷ, ನೀವೇ ಹೇಳಿ ನನಗೆ. ಈಗ ರೇಪ್ ಅಂತ ಅಂದ ತಕ್ಷಣ ಅದು ಏನು ಅನ್ನೋದು ಆಗಬೇಕಲ್ಲ, ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಅದು ಕಾನೂನು ಪ್ರಕಾರ ಆಗ್ತಾ ಇದೆಯಲ್ಲ, ಕಾನೂನು ಪ್ರಕಾರ ಆಗ್ತಾ ಇದೆಯಲ್ಲ. ಅದರಲ್ಲಿ ನಾನು ಹೋಗಿ ಆ ರೀತಿ ಏನಾದರೂ ಎವಿಡೆನ್ಸ್ ಇದ್ದರೆ, ಆ ರೀತಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಯಾರನ್ನು ಸೇಫ್ ಗಾರ್ಡ್ ಮಾಡುವಂಥ ಪ್ರಮೇನೇ ಇಲ್ಲ. ಐ ಆಮ್ ದ ಲಾಸ್ಟ್ ಪರ್ಸನ್. ನಮ್ಮ ಸರ್ಕಾರದಲ್ಲಿ ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇನಾದರೂ ಸಾಫ್ಟ್ ಕಾರ್ನರ್ ಇರ್ಬೋದು ನಮ್ಮವರು ಅಂತ ಹೇಳಿ, ಆದರೆ ಇಂಥ ಘಟನೆಗೆಲ್ಲ ಸಾಫ್ಟ್ ಕಾರ್ನರ್ ಆಗಲಿಕ್ಕೆ ಸಾಧ್ಯನಾ? ಅದು ಹೇಗೆ ಸಾಧ್ಯ? FIR ಆಗಿದ್ದೆ ಅವಾಗ ವಿನಯ್ ಕುಲಕರ್ಣಿ ಮನೆಗೆ ಏನಾದ್ರು ಪೊಲೀಸರು ಹೋಗಿದ್ರಾ, ಅಥವಾ ವಿನಯ್ ಕುಲಕರ್ಣಿ ಅವ್ರನ್ನ ಏನಾದ್ರು ಸ್ಟೇಷನ್ಗೆ ಕರೆಸ್ಕೊಂಡಿದ್ರೆ ಏನು ಗೊತ್ತಿಲ್ಲ ನಮ್ಗೆ. ಅದರಿಂದ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಓಕೆ, ಗೊತ್ತಿಲ್ಲದಂಥ ವಿಷಯವನ್ನು ನಾನು ಇಲ್ಲಿ ಮಾತನಾಡಲಿಕ್ಕೆ ನಾನು ಬಯಸೋದಿಲ್ಲ.